ಅಮ್ಮ, ನೀವು ಮುತ್ತೈದರನ್ನ ಕರಿಯಕ್ಕೆ ಹೇಳಿದ್ರಿ, ಆದರೆ ನಾನು ಕರೀಲಿಲ್ಲ. ನಿಮ್ಮ ಆರೋಗ್ಯ ಸರಿ ಹೋಗೋವರೆಗೂ ಮನೆಯಲ್ಲಿ ಯಾವುದೇ ಸಮಾರಂಭ ಮಾಡೋದಿಲ್ಲ. ಹಾಗಂತ ಮುತ್ತೈದೆರ ಆಶೀರ್ವಾದ ಇಲ್ಲದೆ ಸೀಮಂತ ಮಾಡ್ತಾರೇನಮ್ಮ? ಅಮ್ಮ, ನಮ್ಮ ಮನೆಯಲ್ಲಿ ಶಾರದೆ, ಲಕ್ಷ್ಮಿ, ಗೌರಿ 3 ಜನ ಮುತ್ತೈದರಿದ್ದಾರೆ. ನಾನು ಅವ್ರನ್ನ ಪ್ರತಿನಿತ್ಯ ಭಕ್ತಿಯಿಂದ ಪೂಜಿಸ್ತೀನಿ. ಅವರೇ ನನಗೆ ಸೀಮಂತ ಮಾಡ್ತಾರೆ. ದೇವ್ರ ಪೂಜೆ ಆದಮೇಲೆ ದೇವರೇ ನಮಗೆ ಕೊಟ್ಟಿದ್ದು ಅಂತ ಹೇಗೆ ನಾವು ಪ್ರಸಾದ ಸ್ವೀಕರಿಸ್ತೀವೋ ಅದೇ ರೀತಿ ದೇವರೇ ನನಗೆ ಸೀಮಂತ ಮಾಡ್ತಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಆ ದೇವತೆಗಳು ನಿಮ್ಮ ಆರೋಗ್ಯ ಸುಧಾರಿಸೋ ಹಾಗೆ ಮಾಡಿದ್ರೆ ಅದೇ ನನಗೆ ನಿಜವಾದ ಸೀಮಂತ. ಅಮ್ಮ, ಹೇಗಿದೆ? ಹಸಿರು ತುಂಬಿದ ಭೂದೇವಿಗೆ ಬಳೆ ತೊಡಸ್ದಾಗಿದೆ. ಪೂರ್ಣ ಚಂದ್ರನಂತ ಮಗನ್ ಪಡಿಬೇಕು. ಸರಸ್ವತಿ, ನನ್ನ ಆಸೆ ಈಗ ಪೂರೈಸ್ತು ಮಗಳೇ. ನೀನೀಗ ನಿಶ್ಚಿಂತೆಯಿಂದ ತವ್ರ ಮನೆಗೆ ಹೋಗಿ ಬಾಣಂತನ ಮುಗಿಸ್ಕೊಂಡು ಬಾ. ಇಲ್ಲ ಅಮ್ಮ, ನಿಮ್ಮ ಆರೋಗ್ಯ ಸುಧಾರಿಸೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ನಿಮ್ಮ ಜೊತೆಲೇ ಇರ್ತೀನಿ. ಎಲ್ಲಾದರೂ ಉಂಟಾ? ಚೊಚ್ಚಲೆ ಹೆರಿಗೆ ತವ್ರ ಮನೆಯಲ್ಲಾಗೋದು ಸಂಪ್ರದಾಯ. ಅದು ಸಂಪ್ರದಾಯ ಅಲ್ಲಮ್ಮ. ಹೆತ್ತ ತಾಯಿ ಆದರೆ ಮಗಳು ಅನ್ನೋ ಕಾಳಜಿಯಿಂದ ಚೆನ್ನಾಗಿ ಬಾಣಂತರ ಮಾಡ್ತಾರೆ ಅನ್ನೋ ಉದ್ದೇಶ ಅಷ್ಟೆ. ತಾಯಿಗಿಂತ ಚೆನ್ನಾಗಿ ನೀವೇ ನೋಡ್ಕೊಳ್ಳುವಾಗ ನಾನು ಯಾಕಮ್ಮ ತವ್ರ ಮನೆಗೆ ಹೋಗಬೇಕು? ನಮ್ಮ ಸರಸ್ವತಿ ಎಷ್ಟೇ ಪ್ರೀತಿ ತೋರಿಸಿದ್ರು ಅತ್ತೆನೇ, ತಾಯಿನೇ. ಅದು ಕರಳು ಬಳ್ಳಿ ಸಂಬಂಧ ಕಣಮ್ಮ. ಒಂದು ವೇಳೆ ನಾನು ಕಳಿಸ್ಲಿಲ್ಲ ಅಂದರೆ ನಿಮ್ಮಮ್ಮ ತಪ್ಪು ತಿಳ್ಕೊಳ್ಳೋದಿಲ್ವಾ? ಅಮ್ಮ, ನೀವು ಆರೋಗ್ಯವಾಗಿದ್ದಿದ್ರೆ ನಾನು ಖಂಡಿತ ಹೋಗ್ತಾ ಇದ್ದೆ. ಆದರೆ ನಿಮ್ಮನ್ನು ಈ ಸ್ಥಿತಿಲಿ ಬಿಟ್ಟು ಹೋಗೋಕ್ಕಂತೂ ನನಗೆ ಖಂಡಿತ ಇಷ್ಟ ಇಲ್ಲ. ಮೊದಲು ನೀವು ವಿಶ್ರಾಂತಿ ತಗೊಳ್ಳಿ. ಇನ್ನೂ ಸಮಯ ಇದೆಯಲ್ಲ, ಆಮೇಲೆ ಯೋಚನೆ ಮಾಡೋಣ. ಹೌದಮ್ಮ, ಸರಸ್ವತಿ ಹೇಳ್ತಿರೋದು ಸರಿ ಇದೆ. ನೀನು ಹೋಗಿ ವಿಶ್ರಾಂತಿ ತಗೋ.